ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಭರತನಾಟ್ಯವನ್ನ ವೀಕ್ಷಿಸಿದಂತಹ ನಟ ದರ್ಶನ್ ಕ್ರಾಂತಿ ಸಿನಿಮಾದ ನಿರ್ಮಾಪಕರ ಮಗಳ ಭರತನಾಟ್ಯದ ಕಾರ್ಯಕ್ರಮ. ನಟ ನಿರ್ಮಾಪಕ ಬಿ ಸುರೇಶ್, ನಿರ್ಮಾಪಕಿ ಶೈಲಜಾ ನಾಗ್ ದಂಪತಿಯ ಮಗಳು ಚಂದನ ಎಸ್ ನಾಗ್ ಭರತನಾಟ್ಯ ರಂಗ ಪ್ರವೇಶಕ್ಕೆ ದರ್ಶನ್ ದಂಪತಿ ಸಾಕ್ಷಿ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವಂತಹ ಬಿಡಿಎ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ನಿನ್ನೆ ನಡೆದಿದ್ದಂತಹ ಚಂದನ ಎಸ್ ನಾಗ್ ಭರತನಾಟ್ಯ ರಂಗ ಪ್ರವೇಶ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಇಬ್ರು ಕೂಡ ಕ್ರಾಂತಿ ಸಿನಿಮಾದ ನಿರ್ದೇಶಕರಾಗಿರುವಂತಹ ಶೈಲಜಾ ನಾಗ್ ಅವರ ಒಂದು ಮಗಳ ಅಂದ್ರೆ ನಿರ್ಮಾಪಕ ಬಿ ಸುರೇಶ್ ಹಾಗೂ ನಿರ್ಮಾಪಕಿ ಶೈಲಜಾ ನಾಗ್ ಅವರ ದಂಪತಿಯ ಮಗಳಾಗಿರುವಂತಹ ಚಂದನ ಎಸ್ ನಾಗ್ ಅವರ ಭರತನಾಟ್ಯ ರಂಗ ಪ್ರವೇಶದಲ್ಲಿ ದರ್ಶನ್ ದಂಪತಿಗಳು ಸಾಕ್ಷಿಯಾಗಿದ್ರು. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ರು ಕೂಡ ಕೂತ್ಕೊಂಡು ಭರತನಾಟ್ಯವನ್ನ ವೀಕ್ಷಣೆ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ರು. ತದನಂತರ ಜಾಮೀನಿನ ಮೂಲಕ ಹೊರಗಡೆ ಬಂದ್ರು. ಅದಾದ ನಂತರ ಎಲ್ಲೂ ಕೂಡ ಹೊರಗಡೆ ಕಾಣಿಸಿಕೊಳ್ತಾ ಇರಲಿಲ್ಲ. ವಾಮನ ಸಿನಿಮಾದ ಒಂದೆರಡು ಮಾತಿಗಾಗಿ ವಾಮನ ಸಿನಿಮಾವನ್ನ ವೀಕ್ಷಣೆ ಮಾಡಲಿಕ್ಕೆ ಕೂಡ ದರ್ಶನ್ ಹೋಗಿದ್ರು ಹಾಗೂ ವಾಮನ ಸಿನಿಮಾ ಬಗ್ಗೆ ಒಂದೆರಡು ಮಾತುಗಳನ್ನು ಕೂಡ ಆಡಿದ್ರು. ಅದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಹಾಗೆ ಮೀಡಿಯಾಕ್ಕೂ ಕೂಡ ವಾಮನ ಸಿನಿಮಾದ ಬಗ್ಗೆ ಮಾತನಾಡಿದ್ರು ಹೊರತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಗಳನ್ನ ಯಾರು ಕೂಡ ಅಲ್ಲಿ ಚರ್ಚೆ ಕೂಡ ಮಾಡಿಲ್ಲ. ದರ್ಶನ್ ಕೂಡ ಆ ಒಂದು ವಿಚಾರಗಳನ್ನು ಕೂಡ ಬಾಯ್ ಬಿಟ್ಟಿರಲಿಲ್ಲ. ಈಗ ದರ್ಶನ್ ಅಕ್ಕಪಕ್ಕದಲ್ಲಿದ್ದಂತಹ ದರ್ಶನ್ ಪಟಾಲಮನ್ನ ವಿಜಯಲಕ್ಷ್ಮಿ ಕಟ್ ಮಾಡಿದ್ರು. ತದನಂತರ ದರ್ಶನ್ ವಿಜಯಲಕ್ಷ್ಮಿ ಅವರ ಮಾತುಗಳನ್ನ ಕೇಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಬಲ್ಲ ಮೂಲಗಳಿಂದ ಕೇಳಿ ಬಂತು. ಈಗ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ರು ಕೂಡ ಭರತನಾಟ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಚಂದನ್ ಎಸ್ ನಾಗ್ ಅವರ ಭರತನಾಟ್ಯವನ್ನ ದರ್ಶನ್ ಹಾಗೂ ಆತನ ಧರ್ಮಪತ್ನಿ ವಿಜಯಲಕ್ಷ್ಮಿ ನೋಡ್ತಾ ಇದ್ದಾರೆ. ಅಣ್ಣ ಅತ್ತಿಗೆ ಅಂತ ಹೇಳಿ ಅಭಿಮಾನಿಗಳು ಕ್ಯೂಟ್ ಆಗಿ ಹೇಳ್ಕೊಂಡಿದ್ದಾರೆ.